ಪಂಚ ಕದನದಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಎಕ್ಸಿಟ್ ಪೋಲ್ ವರ್ಸಸ್ ರಿಯಲ್ ರಿಸಲ್ಟ್ ಏನಾಗುತ್ತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪ್ರಾದೇಶಿಕ ಪಾರ್ಟೀಸ್ ಎಕ್ಸಿಟ್ ಪೋಲ್ ವರ್ಸಸ್ ರಿಯಲ್ ರಿಸಲ್ಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಪ್ರಾದೇಶಿಕ ಪಾರ್ಟೀಸ್ ನಿಜವಾದ ಪ್ರಜಾಪ್ರಭುತ್ವ ಕಾಳಗದಲ್ಲಿ ಗೆಲ್ಲೋದು ಯಾರು ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಚಿಗುರುತ್ತಾ ದೀದಿ ಪಕ್ಷ ತಮಿಳುನಾಡಿನಲ್ಲಿ ಡಿಎಂಕೆ ಅಲೆ ಅಥವಾ ಅಚ್ಚರಿ ಟ್ವಿಸ್ಟ್ ತಮಿಳಿಗರ ಮನ ಗೆದ್ದು ಸಿಟಿ ಹೊಡೆಯುತ್ತಾರಾ ವಿಜಯ್ ಈ ಬಾರಿ ಯಾರಿಗೆ ಒಲಿಯುತ್ತೆ ದೇವರ ನಾಡು ಅಸ್ಸಾಂನಲ್ಲಿ ಬಿಜೆಪಿ ಪವರ್ ರಿಪೀಟ್ ಆಗುತ್ತಾ ಪುದುಚೇರಿ ಜನಾದೇಶ ಏನು ಯಾರಾಗ್ತಾರೆ ಮುಖ್ಯಮಂತ್ರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಶುರು ಪಂಚ ಕದನದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಎಕ್ಸಿಟ್ ಪೋಲ್ ವರ್ಸಸ್ ರಿಯಲ್ ರಿಸಲ್ಟ್ ಎಸ್ ನೋಡಿ ಪಂಚರಾಜ್ಯಗಳ ಎಲೆಕ್ಷನ್ ಅದ್ರ ಜೊತೆಗೆ ಒಂದ್ ಕಡೆ ಬೈ ಎಲೆಕ್ಷನ್ ಗೆಲುವು ಯಾರಿಗೆ ಸೋಲು ಯಾರಿಗೆ ಪಶ್ಚಿಮ ಬಂಗಾಳದಲ್ಲಿ ದೀದಿನೇ ಮತ್ತೆ ಆಡಳಿತದ ಚುಕ್ಕಾನೆ ಇರ್ತಾರ ತಮಿಳುನಾಡಲ್ಲಿ ಡಿಎಂಕೆ ಅಲೆ ಅಥವಾ ಅಚ್ಚರಿ ಟ್ವಿಸ್ಟ್ ಏನಾದ್ರು ಯಾರು ಕೂಡ ಊಹೆ ಮಾಡ್ತಿರುವಂತ ರೀತಿಯಲ್ಲಿ ಟಿವಿಕೆ ಏನಾದ್ರೂ ಗೆಲುವನ್ನು ಸಾಧಿಸುತ್ತಾ ಎಲ್ಲವೂ ಕೂಡ ಪ್ರಶ್ನಾರ್ಹ ಈಗಾಗಲೇ ನೋಡಿ ಅಸ್ಸಾಂ ರಿಸಲ್ಟ್ ಒಂದ್ ಕಡೆ ಆದ್ರೆ ಕೇರಳದ ಒಂದ್ ಕಡೆ ಇದ್ರೆ ಎಕ್ಸಿಟ್ ಪೋಲ್ಗಳು ಏನು ಕೊಟ್ಟಿದೆಯಲ್ಲ ಅಂಕಿ ಸಂಖ್ಯೆಗಳನ್ನ ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿನೇ ಗೆಲುವನ್ನು ಸಾಧಿಸ್ಕೊಳ್ಳುತ್ತಾ ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಹಾಗಾಗಿ UDFಗೆ ಜನ ಈ ಬಾರಿ ಏನಾದರೂ ಬದಲಾವಣೆ ಆಗಲಿ ಅಂತ ಏನಾದರೂ ಬಯಸ್ತಾರಾ ಕೇರಳದಲ್ಲಿ ಅಂತ ಯಾಕಂದ್ರೆ ಒಂದ್ ಕಡೆ ನೋಡಿ ಮಂಜೇಶ್ವರ ಕಾಸರಗೋಡು ಇಲ್ಲಿ ಬಿಜೆಪಿ ಒಂದಿಷ್ಟು ವಿಶ್ವಾಸದಲ್ಲಿದೆ ಮಂಜೇಶ್ವರ ಕಾಸರಗೋಡಿನ ಜನ ಅಲ್ಲಿ ಒಪ್ಕೋಬಹುದು ಅಲ್ಲಿ ನಮಗೆ ಗೆಲುವು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಉದುಮ ವಿಚಾರಕ್ಕೆ ಮಾತನಾಡೋದಾದ್ರೆ ಉದುಮದಲ್ಲಿ ಒಂದು ರೀತಿಯಾಗಿ UDF ಅಥವಾ ಕಾಂಗ್ರೆಸ್ ಏನಾದರೂ ತನ್ನ ನಿಲುವನ್ನು ಸಾಧಿಸಿಕೊಳ್ಳುತ್ತಾ ಅನ್ನುವಂಥದ್ದು ಕೇರಳದ ಭವಿಷ್ಯ ಇರುವಂಥದ್ದು ಕೇರಳದಲ್ಲಿ ನೋಡಿ ಒಟ್ಟಾರೆಯಾಗಿ 11,03,618 ಮತದಾರರು ಇರುವಂಥ ಕ್ಷೇತ್ರ ಕೇರಳ ಅಲ್ಲಿ 8,73,000 ಅಲ್ಲಿ ಮತದಾನ ಆಗಿದೆ 11,03,000 ಚಿಲ್ಲರೆ ಇರುವಂಥ ಒಂದು ಮತದಾನ ಕ್ಷೇತ್ರದಲ್ಲಿ 8,73,000 ಚಿಲ್ಲರೆ ವೋಟಿಂಗ್ ಆಗಿರುವಂಥದ್ದು ಸೊ ಹೀಗಾಗಿ ಕೇರಳದಲ್ಲಿ ಸಹಿತ ಬಹಳಷ್ಟು ನಿರೀಕ್ಷೆಯಲ್ಲಿದೆ ಬಟ್ ಈಗ ಕಾಂಗ್ರೆಸ್ನ ಒಂದು ನಿಲುವೇನು ಒಂದು ರಾಜ್ಯದ ಮೇಲೆ ಏನಾದರೂ ಒಂದು ಕನಸನ್ನ ಇಟ್ಕೊಂಡು ಕೂತಿದೆ ಅಂತ ಅಂದರೆ ಕಾಂಗ್ರೆಸ್ ಅದು ಕೇರಳ ಈ ಬಾರಿ ಈಗ ಒಂದಿಷ್ಟು ರಾಜ್ಯಗಳ ಪೈಕಿ ಒಂದಿಷ್ಟು ಸ್ಟೇಟ್ಗಳ ಪೈಕಿ ಕೇರಳನೂ ಕೂಡ ನಮ್ಮ ತೆಕ್ಕೆಗೆ ಬರ್ಬೋದು ಅಂತ ವಿಶ್ವಾಸದಲ್ಲಿದೆ ಬಟ್ ಅಸ್ಸಾಂನಲ್ಲಿ